ಕಮಲಾಪುರ ರೈತ ಭವನದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದ ಉದ್ದೇಶ ರೈತ ಹುತಾತ್ಮರ ದಿನಾಚರಣೆ ಹಾಗೂ ಜಿಲ್ಲೆಯ ಕುಂದುಕೊರತೆ ಸಭೆ ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹೊಸಪೇಟೆ ಶಾಸಕರಾದ ಎಚ್.ಆರ್. ಗಯ್ಯಪ್ಪ ದನಿ ಅವರು ಹಾಗೂ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ, ವಿಶೇಷವಾಗಿ ಬಿ.ಎಸ್.ಆರ್. ರೈತ ಸಂಘಟನೆ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು ಚಂದ್ರಪ್ಪ ನಾಯಕ್ ರೈತರ ಪರವಾಗಿ ಮಾತನಾಡಿ ಮತ್ತು ಗೌರವಾಧ್ಯಕ್ಷ ಕೆ. ಮಹೇಶ್ ಫಯಾಜ್, ಯುವ ಘಟಕ ಅಧ್ಯಕ್ಷರು ಮಾನ್ಯವತಿ, ಮಹಿಳಾಧ್ಯಕ್ಷರು ಅಮರೇಶ್, ಉಪಾಧ್ಯಕ್ಷರು ವಿಜಯನಗರ ಜಿಲ್ಲಾಧ್ಯಕ್ಷ ಹುಲಗಪ್ಪ, ಮಹಿಳಾಧ್ಯಕ್ಷರು ರತ್ನಮ್ಮ, ಹಲವಾರು ರೈತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮತ್ತೆ ಮುಖ್ಯವಾಗಿ ನಾನು ಹೇಳೋದೇನಂದ್ರೆ, ಹುಲಗಪ್ಪ ಅವರು ಜಿಲ್ಲಾಧ್ಯಕ್ಷರು ಒಂದು ಮಾತು ಹೇಳೋದು, ನೀವೆಲ್ಲ ಇದ್ದಾಗ ಏನಂತ ಇಷ್ಟು ಜನ ಮಾತ್ರ ಇದ್ದೀರಾ, ಯಾಕೆ ಬಂದಿಲ್ಲ ಅಂತ ಅಂದ್ಕೊಂಡ್ರು. ಆದ್ರೆ ನೀವು ಮುಖ್ಯವಾಗಿ ಹುಲಗಪ್ಪ ಅವರು ನಿಮ್ಗೆ ಹೇಳೋದೇನಂತ ಹೇಳಿದ್ರೆ, ಮೊದಲು ಸಂಘಟನೆ ಬಲ ಆಗ್ಬೇಕು. ಯಾವುದೇ ವಿಚಾರ ಆಗಲಿ, ಈಗ ಕೇಳ್ರಿ, ಹನುಮಂತ ನಾಯ್ಕರೇ, ಈಗ ಕೇಳ್ರಿ, ನೀವು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ, ಮೊದಲು ಸಂಘಟನೆ ಬಲಪಡಿಸ್ಕೋಬೇಕು. ಯಾವುದೇ ಜಾತಿ ಧರ್ಮ ಯಾವುದೇ ಬಗ್ಗೆ ಮಾತಾಡೋದು ಪ್ರತಿಯೊಬ್ಬರು ಧ್ವನಿಯಿಂದ ಇದನ್ನ ಗೊತ್ತಲ್ಲ ಎಲ್ಲರೂ, ಹೌದಲ್ವಾ? ಯಾವ್ದಾದ್ರು ಧರ್ಮದ ಬಗ್ಗೆ ಮಾತಾಡೋದಾಗ್ಲಿ, ಯಾವ್ದಾದ್ರು ಶಾಸಕರ ಬಗ್ಗೆ ಮಾತಾಡೋದಾಗ್ಲಿ, ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಮಾತಾಡೋದಾಗ ಪ್ರತಿಯೊಂದು ಹೋರಾಟ ನಡೆಯುತ್ತೆ, ಸ್ಟ್ರೈಕ್ ನಡೆಯುತ್ತೆ, ಗಲಭೆ ಹಾಕೊಳ್ಳೋದು, ಹೌದಲ್ವಾ? ಆದ್ರೆ ರೈತರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಕ್ಕೆ ಯಾರು ನಿಂತ್ಕೊಳ್ತಾ ಇದ್ದೀರಾ, ಯಾರು ಮುಂದೆ ಬರ್ತಾ ಇದ್ದೀರಾ? ಇದು ಮುಖ್ಯವಾದ ಪ್ರಶ್ನೆ. ಏನಂದ್ರೆ ಈಗ ಶಾಸಕರು ಆಗಲೇ ಕ್ಷಮೆಯಾಚನೆ ಮಾಡಿದ್ದಾರೆ. ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ, ಶಿವಮೊಗ್ಗ ಪಾಟೀಲ್ ಅವರು ಮಾತು ಹೇಳಿಕೆ ಕೊಡ್ತಾರೆ, ರೈತರು ಸೂಸೈಡ್ ಮಾಡ್ಕೊಳ್ಳೋದೇ ಕಾಯ್ತಾ ಇರ್ತಾರೆ ಅನ್ನೋ ವಿಚಾರದಲ್ಲಿ ಮುಂಚೆ ಹಿಂದೆ ಒಂದ್ಸರಿ ಹೇಳಿದ್ರು, ಅವ್ರು ಎಲ್ಲಿಂದ ಪರಿಹಾರ ಸಿಗುತ್ತಂತ ಹೇಳಿದ್ರು. ಅವರು ಈ ತರ ನಾಲ್ಗೆ ಹರಿ ಕೊಡ್ತಾ ಇದ್ದಾರೆ ಸಚಿವರು. ಏನಕ್ಕೆ ಧ್ವನಿ ಎತ್ತಾ ಇಲ್ಲ ನಾವು ರೈತರು? ಇದು ಮೊದಲ ಪ್ರಶ್ನೆ ಕೇಳ್ತಕ್ಕಂಥದ್ದು. ನಾನು ಅತಿಯಾಗಿ ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ, ಮಾತಾಡೋದು ತುಂಬಾ ಇದೆ, ಆದ್ರೆ ಶಾಸಕರು ಮಾತಾಡ್ತಾರೆ. ಆದ್ರೆ ದಯವಿಟ್ಟು ಎಲ್ಲರೂ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಯಾವುದೇ ಜಾತಿ ಧರ್ಮದ ಒಳಗೊಂಡೇನೆ ಪಕ್ಷಾತೀತವಾಗಿ ರೈತರ ಪರವಾಗಿ, ರೈತರ ಅಭಿಮಾನಿಯಾಗಿ ಕೆಲಸ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಗ್ರಾಮ ಮಟ್ಟದಲ್ಲಿ, ಪ್ರತಿ ಗ್ರಾಮ ಮಟ್ಟದಲ್ಲೂ ನೀವು ಸಂಘಟನೆ ಕಟ್ಕೊಂಡು ಬಂದ್ರೆ ಜನಸಂಖ್ಯೆ ಹೆಚ್ಚಾಗುತ್ತೆ. ಅಂದಾಜು ಎಷ್ಟು ಹಳ್ಳಿ ಬರ್ಬೋದು ನಿಮ್ಮ ತಾಲೂಕು ಜಿಲ್ಲೆಯಲ್ಲಿ? ಎಷ್ಟು ಹಳ್ಳಿ ಬರುತ್ತೆ ನಿಮ್ಮ ಜಿಲ್ಲೆಯಲ್ಲಿ? ಎಷ್ಟು? ಒಂದು ಹಳ್ಳಿ 10 ಜನ, 20, 290 ಜನ ಆಯ್ತು. ಸಾಕು ರೈತ ಪರ ಮಾತಾಡೋದು. ಧನ್ಯವಾದಗಳು. ಒಂದು ಸಂಘಟನೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಒಬ್ಬ ರೈತರನ್ನ, ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ಮುಂದಿನ ಸಲ ನಾನು ಇಂಥ ಒಂದು ಕಾರ್ಯಕ್ರಮಗಳಿಗೆ ಬರ್ಬೇಕಂತ ಹೇಳಿ ಒಂದು ಅವರ ರೈತರ ಒಂದು ಅಭಿಮಾನಿಗಳಾಗಿ, ನಾನೊಬ್ಬ ರೈತರ ಅಭಿಮಾನಿಯಾಗಿ, ನಾನೊಬ್ಬ ಸಣ್ಣ ರೈತನಾಗಿ ಈ ಜಿಲ್ಲೆಯ ಈ ಸಣ್ಣಪ್ಪ ದೊಡ್ಡ ಮನೆಯವರು ಮತ್ತು ಅಂಬೇಡ್ಕರ್ ಅವರು, ಫಯಾಜ್ ಸರ್ ಅವರು, ಆಮೇಲೆ ಮೈನಾರಿಟಿ ಮೇಡಮ್ ಅವರು ನನ್ನ ಈ ಜಿಲ್ಲೆಯ ಒಬ್ಬ ಅಧ್ಯಕ್ಷನಾಗಿ ನೇಮಿಸಿಕೊಂಡಿದ್ದಾಗ ಈ ಒಂದು ಕಾರ್ಯಕ್ರಮ ನಡೆಯೋದು ನನಗೆ ಒಂದು ಬಹಳ ಸಂತೋಷ ಆಯಿತು. ನಮ್ಮ ಗೆಳೆಯರು, ಸಾರು, ನಮ್ಮ ಗಣ್ಯರು, ನಮ್ಮ ಅಕ್ಕ ಗೆಳೆಯರು, ನಮ್ಮ ಬಂಧು ಬಳಗ, ಎಲ್ಲರೂ ಜಾತಿ ಬೀರುಗಳಿಂದ ಎಲ್ಲರೂ ಮುಂದೆ ನಡ್ಕೊಂಡು ಹೋದರೆ ನಮಗೆ ಒಳ್ಳೆಯದಾಗ್ತದೆ. ಆದಷ್ಟು ನಮ್ಮ ಗೆಳೆಯರು ತಮ್ಮಲ್ಲಿ ಒಂದು ಭವ್ಯ ಮುಂದೆ ರೈತರಿಗೆ ರೈತರ ವಾಹನವನ್ನು ದೇವ. ನಾವು ರೈತರು ಪ್ರತಿಯೊಂದು ಒಂದು ಬಡವರು, ನಮಗೆ ದುಡ್ಡು ಕಟ್ಟಕ್ಕೆ ದುಡ್ಡು ಇರೋದಲ್ಲ. ಬೆಂಗಳೂರು ಹೋಗೋದಕ್ಕೆ ನಾವು ಹೋಗ್ತಿರ್ತೀವಿ, ಇಲ್ಲ ಮುಖ್ಯಮಂತ್ರಿ ಒಂದು ಮನೆ ಪತ್ರ ಕೂಡ ಹೋಗ್ತಿರ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ನೆಲದಲ್ಲಿ ದೌರ್ಗೇಟಾಗಿ ಇವತ್ತು ಪ್ರತಿಯೊಂದರಲ್ಲಿ ನಮ್ಮ ದುಡ್ಡು ನಮ್ಮಿಂದ ಅವರು ಸಂಗ್ರಹಣೆ ಮಾಡಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ನಾವು ಆದರೆ ರೈತರು ಬಡವರು ಪೂಜೆ ಮಾಡಿದ್ರೆ ನಮಗೆ ಅಂಥದ್ದು ಅವ್ರು ಸಹಾಯ ಮಾಡಿಕೊಡ್ಬೇಕು. ಅನಂತರ ಈ ಭಾಗದ ಜನರಿಗೆ, ಒಂದು ರೈತರಿಗೆ, ಬಡವರಿಗೆ ಮನೆ ಕಟ್ಟಿಸ್ಕೊಟ್ಟು ಅಂಥದ್ದೊಂದು ತಾವು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಿದ ಮುಂದೆ ಇವತ್ತು ಶಾಸಕರು ಮುಂದೆ ಸಚಿವರಾಗ್ತಾರೆ ಅಂತ ಹೇಳಿ